ವಿರಾಜಪೇಟೆಯ ಸಂತ ಅನ್ನಮ್ಮ ಪದವಿ ಕಾಲೇಜು, ಕೊಡಗು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಬೇಟೋಳಿ ಗ್ರಾಮ ಹೆಗ್ಗಳ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಚ್ಚಪಂಡ ಮಹೇಶ್ ಗಣಪತಿ ಅವರು ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ನಿಸ್ವಾರ್ಥ ಸೇವೆಯು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಎಂದರು. ಈ ಶಿಬಿರದಲ್ಲಿ ಎಲ್ಲರೂ ಈಕ್ವಲ್ ಇರ್ತೀರಾ. ಮತ್ತು ನೀವು ಕಲಿಯೋಕ್ಕೆ ಸುಮಾರು ಉಂಟು. ಈ ವಿಲೇಜಲ್ಲಿ ಎಲ್ಲಲ್ಲಿ ಹೋಗಿ ಯಾವ ಥರ ಯಾವುದ್ಯಾವುದು ಮನೆ ಯಾರೆಲ್ಲೋ ಹೆಂಗೆ ಉಂಟು, ಕಷ್ಟದಲ್ಲಿದ್ದಾರಾ ಅಲ್ಲ ಸುಖದಲ್ಲಿದ್ದಾರಾ, ಅವರ ತಂದೆ ತಾಯಿ ಹೇಗೆ ಉಂಟು, ಯಾವ ಥರ ಅಂತ ನೀವೊಂದು ಅನುಭವದಲ್ಲಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ. ಮಕ್ಕಳು ಬೆಳೀತಾ ನಮ್ಮ ತಂದೆ ತಾಯಿಯನ್ನು ನಾವು ಸೈಡ್ ಮಾಡ್ತೀವಿ. ಈಗಿನ ಒಂದು ಜನ್ರೇಷನ್ ಅದು ಭಯಂಕರವಾಗಿ ಉಂಟು. ಏಕೆಂದರೆ ಅವರು ಎಷ್ಟು ಕಷ್ಟದಲ್ಲಿ ನಮ್ಮನ್ನು ಸಾಕ್ತಾರೆ ಅಂತ ಹೇಳಿದರೆ ಅದು ನಿಮಗೆ ಆ ಅನುಭವ ಬರೋದನ್ನೇ ಗೊತ್ತಾಗುತ್ತೆ. ನಾವು ನನ್ನ ತಂದೆ ತಾಯಿಗೆ 4 ಮಕ್ಕಳು. ನಾನು ಸ್ವಲ್ಪ ಲೇಟಾಗಿ ಬಂದರೆ ಸಾಕು, ನನ್ನ ತಂದೆ ಎಲ್ಲ ಬೈಯೋದೆ, ಹೊಡೆಯೋಕ್ಕೆ. ನಾನು ಹೇಳಿದೆ, ನೀ ಯಾಕೆ ಈ ಥರ ಆಗ್ತೀಯ ಅಂತ. ಆದರೆ ಆ ಟೈಮಲ್ಲಿ ನನ್ನ ತಂದೆ ಹೇಳ್ತಿದ್ರು, ನಿಮಗೆ ಮಕ್ಕಳಾದ್ರೇ ಆ ಅನುಭವ ನಿಮಗೆ ಗೊತ್ತಾಗೋದು ಅಂತ. ನನಗೆ 2 ಮಕ್ಕಳು, ಅದಕ್ಕಿಂತ ಜಾಸ್ತಿ ಅನುಭವ ನನಗೆ ಆಗ್ತದೆ. ಯಾಕೆಂದರೆ ಈಗಿನ ಮಕ್ಕಳಲ್ಲಿ ಇಲ್ಲಿ SLC PUC ಕಾಲದ ಮೇಲೆ ಇಲ್ಲೇನೂ ಸಿಕ್ಕೋದಿಲ್ಲ, ಎಲ್ಲ ಹೊರಗೇನೆ. ಹೋದರೆ ಸಾಯಂಕಾಲ ಬೆಳಿಗ್ಗೆ ಫೋನ್ ಮಾಡೋದಾದರೆ ನಮಗೆ ಶೇಕ್ ಸ್ಟಾರ್ಟ್ ಆಗ್ತದೆ. ಸಂತ ಅನ್ನಮ್ಮ ಕಾಲೇಜಿನ ವ್ಯವಸ್ಥಾಪಕರಾದ ರೆವರೆಂಡ್ ಫಾದರ್ ಮುದಲೈ ಮುತ್ತು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇನ್ನೊಬ್ಬರ ಕೂಡ ನನ್ನ ಹಾಗೆ ಸಂತೋಷವಾಗಿರಬೇಕು ಅನ್ನುವ ಮನಸ್ಸಿರಬೇಕು, ಆವಾಗ ಮಾತ್ರ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೋರ್ಟ್ ಶೂಟ್ ಹಾಕಿದ್ರು ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡೋರು. ಯಾಕಂದರೆ ನಾವು ಸುಮಾರು ಎಷ್ಟು ಜನ ಕ್ಯಾಂಪ್ ಮಾಡಿದ್ವಿ. ಇಷ್ಟು ತನಕ ಎಲ್ಲ ಕ್ಯಾಂಪ್ನಲ್ಲಿ ನಾವು ನೋಡಿದ್ವಿ. ಅವರು ಇಲ್ಲಿ ಶ್ರೀಮಂತ ಇರೋರು ಇಲ್ಲೋರಿಲ್ಲ. ನಮ್ಮ ಮಕ್ಕಳು ನೋಡ್ಲಿಕ್ಕೆ ಕೋರ್ಟ್ ಶೂಟ್ ಹಾಕಿದ್ದು ಒಂದು ಫಸ್ಟ್ ಕ್ಯಾಂಪಿಗೆ ಹೋದಾಗ ಗೊತ್ತು, ಈ ಕೋರ್ಟ್ ಶೂಟ್ ಹಾಕೋರು ಹೆಂಗಪ್ಪ ಕೆಲಸ ಮಾಡ್ತಾರೆ. ಇಲ್ಲ ಅದು ಬರೀ ಹೊರಗಡೆ ಒಂದು ಡ್ರೆಸ್ ಕೋಡ್ ಅಷ್ಟೇ. ಆದರೆ ನಮ್ಮ ಮಕ್ಕಳಿಗೆ ಹೃದಯ ಇದೆ. So ಮಕ್ಕಳು ಇಲ್ಲಿ ಇದ್ಬಿಟ್ಟು 1 week they will observe how the community works. ಹೇಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಸೊಸೈಟಿಯಲ್ಲಿ, ಕಮ್ಯುನಿಟಿಯಲ್ಲಿ, ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ದೇ ಆರ್ ಫೇಸಿಂಗ್, ಆ ಪ್ರಾಬ್ಲಮ್ನ ಹೇಗೆ ಸೊಲ್ಯೂಷನ್, ವಾಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್, ಹೌ ವಿ ಕಮ್ ಔಟ್ ಆಫ್ ದೋಸ್ ಪ್ರಾಬ್ಲಮ್ಸ್. ಸೊ ನಮ್ಮ ಕಾಲೇಜಲ್ಲಿ ನಾವು ವಿ ಲುಕ್ ಇನ್ ಟು ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಮಕ್ಕಳದು ಓವರ್ ಆಲ್ ಡೆವಲಪ್ಮೆಂಟ್, ನಾಟ್ ಓನ್ಲಿ ಕ್ಲಾಸ್ ರೂಮ್ ಲರ್ನಿಂಗ್, ಆದರೆ ಹೊರಗೆ ಹೋಗಿ ಸೊಸೈಟಿಗೆ, ಕಮ್ಯುನಿಟಿಗೆ ಹೇಗೆ ಸೇವೆ ಮಾಡಬೇಕು, ಹೌ ದೇ ಹ್ಯಾವ್ ಟು ಬಿ ಹೆಲ್ಪ್ಫುಲ್ ಟು ಅದರ್ಸ್. ಈಗ salute. Order. ನಾನು ಇದೇ ಶಾಲೆಯಲ್ಲಿ ಓದಿರೋ ವಿದ್ಯಾರ್ಥಿ, 4ನೇ ಕ್ಲಾಸ್ವರೆಗೆ. ನನ್ನ ಆಗ ಟೀಚರ್ ಒಬ್ಬರೇ ಇದ್ದರು, JL ಲೋಬೋ, ಕೆದಮಲೂರಿನಿಂದ ಬರ್ತಾಯಿದ್ರು. ಅವರು 4 ಕ್ಲಾಸನ್ನು ಒಬ್ಬರೇ ನಡೆಸ್ತಾಯಿದ್ರು. ಆಮೇಲೆ ಇಲ್ಲಿ 4 ಅದಕ್ಕಾಗಿ ನಾನು ಹೇಳೋದು, ನಿಮ್ಮ ಜೀವನದ ಈ ವಿದ್ಯಾರ್ಥಿ ಜೀವನದಲ್ಲಿ ಏನೆಲ್ಲ ಅನುಭವಿಸ್ತೀರೋ, ಏನೇನೋ ಜ್ಞಾನ ಪಡೆದುಕೊಳ್ತೀರೋ, ಏನೆಲ್ಲ ಮಾಡ್ತೀರೋ, ಮುಂದೆ ನಿಮ್ಮ ಜೀವನಕ್ಕೆ ಇದು ಫೌಂಡೇಶನ್. ರಾಷ್ಟ್ರೀಯ ಸೇವಾ ಯೋಜನೆ ಶ್ರಮ ಮೌಲ್ಯಗಳನ್ನು ಗೌರವಿಸುತ್ತೇವೆ. ವಿವಿಧತೆಯಲ್ಲಿ ಏಕತೆಯ ಭಾವನೆಯನ್ನು ಹೊಂದುತ್ತೇವೆ. ನಮ್ಮ ನಾಡು